ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ಕಂಪ್ಲೀಟ್ಲಿ ಸೂಪರ್ ಸ್ಪೆಷಲು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಯ್ಸ್ ಎಲ್ಲ ಸೇರಿಕೊಂಡು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಸೊ ನೋಡೋಣ ಬನ್ನಿ ನನ್ನ ಬರ್ತ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಬೆಂಗಳೂರಲ್ಲಿ, ಯಾರ್ಯಾರು ಬರ್ತಾರೆ, ನಾವು ಯಾವ ಥರ ಫನ್ ಮಾಡ್ತೀವಿ, ನನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟೇಟ್ ಗೈಸ್. ಬರ್ತ್ಡೇ ಆಗಿ ಇನ್ನೊಂದು ತಿಂಗಳೇ ಆಗೋಯ್ತದೆ. ಇವಾಗ ಕೇಕ್ ಕಟ್ ಮಾಡಿಸ್ತವ್ರೆ. ನಾನು ಕೇಕ್ ಕಟ್ ಮಾಡ್ಸೋಕೆ ನನ್ನೇ ಕರ್ಕೊಂಡು ಹೋಗ್ತಾವ್ರೆ ಗೈಸ್ ಕೇಕ್ ಸೆಲೆಕ್ಷನ್ಗೆ. ಬನ್ನಿ ನೋಡಿ, ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಗೈಸ್. ನೋಡೋಣ ಬನ್ನಿ. ಓಕೆ ಗೈಸ್, ಫೈನಲಿ ಬಂದು ಯಾವುದೋ ಕಾರ್ಡಲ್ಲಿ ಬಂದು ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಈ ಪ್ಲ್ಯಾನೆಲ್ಲ ಬಂದು ಕಂಪ್ಲೀಟ್ಲಿ ಈಶಾನ್ದೆ ಪ್ಲ್ಯಾನು. ಎಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿದ್ರೆ ಗೈಸ್, ನೀವು ನಂಬ್ತಿರೋ ಬಿಡ್ತೀರಿ, 7:30 ಆಗಿದೆ ರೀಚ್ ಆಗೋಕ್ಕೆ. 6 ಗಂಟೆಗೆ ಬಿಟ್ಟಿದ್ದಕ್ಕೆ. ನೋಡಿ ದಾರಿ ಯಾವ ಥರ ಇದೆ. ಓಹೋ ಯಾರೋ ಕಮೆಂಟ್ ಮಾಡಿದ್ರು, ಅದಕ್ಕೆ ನೊಂದು ಹೋಗ್ಬಿಟ್ಟವನು. ಈಶಾನ್ಕ್ ಒಬ್ರು ಮಾತ್ರ ಕೇಕ್ ಕಟ್ ಮಾಡಿಸಿದ್ರು. ಇವತ್ತು ನೋಡಿದೆ. ಕಮೆಂಟಲ್ಲಿ ಹಾಕಿದ್ರು, ಲಾಕ್ ಕಮೆಂಟಲ್ಲಿ ನಾನು ಓದ್ದೆ ಬೋಲಿಂಗ್ದು ಈಶಾನ್ಕ್ ಒಬ್ರು ಕೇಕ್ ಕಟ್ ಮಾಡಿಸಿಲ್ಲ ಅಂತ. ಮೋಸ್ಟ್ಲಿ ಆ ಕಮೆಂಟ್ ಓದ್ಬಿಟ್ಟೆ ಮಾಡಿಸ್ತಾ ಇರ್ಬೇಕು ಗೈಸ್. ಎಲ್ಲ ಪ್ಲ್ಯಾನ್ ಅದಕ್ಕೆ ಈಶಾನ್ಕೆ ಮಾಡೋನೆ. ಲೊಕೇಶನ್ಗೆ ಬಂದ್ವಿ. ಓಕೆ. ಹೇ ಜಾಕಿ, ಓ ಇದಾದ್ರು ಜರ್ಮನ್ ಚಪ್ಪಲ್ಡು ಹಿಂಗೆ ಬಂದ್ಬಿಡ್ತು. ಇಲ್ಲೇ ಐತೆ ಕಣೋ, ಕಿಟಕಿ ತೆಗಿಯೋ. ವೆಲ್ಕಮಿಂಗ್ ಸುಜಿತ್ ಗೌಡ್ರು. ಕುದುರೆ ಸರಿ ಬಿಡು ಮಾಮೇತ್, ಹುಷಾರು, ಕುದುರೆ ಸರಿಗಿಲ್ಲ ಗೈಸ್. ಬನ್ನಿ, ಫೈನಲಿ ಬಂದು ರೀಚ್ ಆಗಿದ್ದೀವಿ ಲೊಕೇಶನ್ನು. ಸೊ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ಥರ ಪ್ಲೇಸ್ಗಳಂದರೆ ತುಂಬ ಇಷ್ಟ ಗೈಸ್ ನನಗೆ. ಯಾಕಂದರೆ ಇದು ಗೋಶಾಲ ಅಂದರೆ ಹಸು, ಕುದುರೆ, ಎಲ್ಲ ಥರ ಪ್ರಾಣಿಗಳೆಲ್ಲ ಇಟ್ಟಿದ್ದಾರೆ ಅಂತ. ನೋಡೋಣ ಬನ್ನಿ. ಹೇ ಜರ್ಮನ್ ಚಪ್ಪಲ್ಡ್ ಬೈಲಿ. ಟಾಮಿ ಟಾಮಿ ಬೈಲಿ. ಏನು ಟಾಮಿ? ಫಸ್ಟ್ ಆಫ್ ಆಲ್ ನನಗೂ ಜರ್ಮನ್ ಶೆಪರ್ಡ್ಗೂ ಆಗಲ್ಲ. ಏ ಟಾಮಿ, ಏನು ನಿನ್ನ ಮೊಲನ ಇದು? ಹೆಂಗಾಡ್ತದ ನೋಡು. ಹಾಂ, ಸೇಮ್ ನಿನ್ ಥರನೇ ಐತೆ. ಏ ಉಲ್ಮೆ ಐತಾ ಅದೇ? ನನ್ನ ಹೆಸರು ತಿಂತದೆ ಅನ್ಕೊಂಡಿದ್ದೆ. ಚೆನ್ನಾಗಿದೆ, ಸಕ್ಕತ್ತಾಗೈತೆ. ರೇಸಿಂಗ್ ಹೋಗಿರಪ್ಪ, ರೇಸಿಂಗ್ ಅಪ್ಪ. ಹಾಂ, ಯಾರಪ್ಪ? ಹಾಂ, ಅವನ ಹೆಸರು ಏಯ್ ವೀರ್. ಪಾಪ ಹಿಂಸೆ ಕೊಟ್ಟಾಕ್ಬಿಟ್ಟಿದ್ಯಾ ಅದಕ್ಕೆ ಕುತ್ಕೊಂಡು. ಅದು ಅಳ್ತಾ ಅದ ಆಲ್ರೆಡಿ. ಬಿಡೋ, ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿಲೇ ಅಂತ. ಅವ್ನು ಬಿಟ್ರೆ 24 ಗಂಟೆನೂ ತಿಂತಾ ಇರ್ತಾನೆ. ಹೌದಾ? ಬರೀ ಹುಲ್ಲೇನಾ ಫುಡ್ಡು? ಇಲ್ಲ, ಹುಲ್ಲು, ಫೀಡು, ಹುಳ್ಳಿಕಾಲು. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಈಶಾನ್ಕ್ ಅವರ ಮಾಮೂನ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಗೊತ್ತಲ್ಲ, ಮಾಮೂಲಿ ಪಾರ್ಟಿ ಮಾಡೋಕ್ಕೆ. ಸೊ ನೋಡಿ ಅಣ್ಣ ಹೆಂಗೆ ಮಲ್ಗೋನೆ. ಏನು ಮಾಡ್ತಾ ಇದೆಯೋ ಅವ್ನಿಗೆ ಏನು ಗೊತ್ತಾ ಚಿಂತೆ? ಬೆಳಿಗ್ಗೆ 4 ಗಂಟೆಗೆ ಮನೆಗೆ ಹೋಗ್ಬೇಕು, ಏನಾದ್ರೂ ಮಾಡ್ಕೊಳ್ಳಿ. ಏನಾಗಿರ್ತದ ಅವನಿಗೆ? ಅವನಿಗೆ ಪಬ್ಜಿ ಆಡಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ ಈಗಲೇ ಒಟ್ಬಿಡ ನಡ್ಕೊಂಡು ಹೋದ್ರೆ ಬೆಳಿಗ್ಗೆ ಅಷ್ಟು ಹೊಟ್ಟೋಗ್ಬಿಡ್ತೀವಿ. ಏನಿದು ಇದಕ್ಕ? ಹ್ಞೂ, ಚೆನ್ನಾಯ್ತಲ್ಲ. ಕಿಚನ್ನು ಚೆನ್ನಾಯ್ತು ಜಾಗ. ಇಲ್ಲೊಂದು ಬೆಂಚ್ ಐತೆ, ಎಲ್ಲ ಆರಾಮಾಗಿ ಕೆಳಗಡೆ ಹಾಕೊಂಡ್ ನಿಂತ್ಕೊಂಡ್ಬಿಡ್ಬೋದು. ಜಾಗ ದೊಡ್ಡದಾಗಿ ಐತಲ್ಲ ಗುರು, ಸಾಕಲ್ಲ ಗುರು. ಅವರು ಮಾಮ ಅವರು ಡ್ಯಾಡಿ. ನಿಮ್ಮ ಮಾವ ಅಂದ್ರೆ ನಿಮ್ಮ ಮಮ್ಮಿಗೆ ತಮ್ಮ? ಇಲ್ಲ, ನಮ್ಮ ಡ್ಯಾಡಿಗೆ ತಂಗಿ ಮಗ. ಕ್ಯಾ ಹೋಗ್ಯ ರೇ? ಇವ್ನು ನೋಡ ಶಿವ ಆಗ್ಬಿಟ್ಟವನೆ. ಓ ಶಿವ ಬುಷ್. ಅವೋ ಇಲ್ಲಿಂದ 6 ಗಂಟೆ ಅಟ್ಟಾಡ್ಸ್ಕೊಂಡೋಯ್ತು ಗೈಸ್. ನೋಡಿ ಇಲ್ಲೊಂದು ಜಿಮ್ ಬೇರೆ ಇಟ್ಕೊಂಡವ್ರ ಮಾಮ. ಹಾಂ, ಚೆನ್ನಾಯ್ತಲ್ಲ. ಈ ಥರ ಒಂದು ಇದ್ಬಿಟ್ರೆ ಪೀಸು. ಏನೇನು ಇಲ್ಲಿ ವರ್ಕೌಟ್ ಮಾಡಿ 23 kg ಸಣ್ಣ ಆಗಿದೆ ಟೈಮಲ್ಲಿ. ನೋಡ್ತೀಯ ನನ್ನ ಟ್ರಾನ್ಸ್ಫಾರ್ಮೇಶನ್? 1947ರಲ್ಲಿ. ನೋಡ್ತೀಯ ನನ್ನ ಟ್ರಾನ್ಸ್ಫಾರ್ಮೇಶನ್ ಫೋಟೋ? 1947ರಲ್ಲ. ನೀವು ಹಂಗಲ್ಲ ನೋಡ್ಬಿಡ, ಏನೇನೋ ಇರ್ತದೆ. ಹುಷಾರಾಗಿರಪ್ಪ ಈಶಾನ್ಕ್ ಜೊತೆ. ತೋರಿಸು ಎಲ್ಲ ಇವಾಗ ಹೆಂಗೈತೆ ಬಾಡಿ. ಏಯ್ ಏನಿಲ್ಲ, ಟ್ರಾನ್ಸ್ಫಾರ್ಮೇಶನ್ ಫೋಟೋ ನೋಡು. ವಾವ್, ಟ್ರಾನ್ಸ್ಫಾರ್ಮೇಶನ್ ನೋಡಿ ಗೈಸ್ ಈಶಾನ್ಕು. ಹಾಂ, ಕತ್ಲೆಯಲ್ಲಿ ಬಂದ್ಬಿಟ್ಟಿದ್ದೀವಲ್ಲ, ಅದು ಮೇನ್ ಪ್ರಾಬ್ಲಮ್. ನೀನು ಬೇಗ ಬಾ ಅಂದ್ರೆ ನಿಂಗೆ ಬೇಗ ಬರೋಕ್ಕಾಗಲ್ಲ. ನಿನ್ನ ಕತ್ಲೆ ಆದಮೇಲೆ ನೀನು ನೀನು ಯಾವಾಗಲೂ ಬೇಗ ಬತ್ತಿಯಲ್ಲ ಗುರು, ಅದಕ್ಕೆ ನಾವು ಲೇಟಾಗಿ ಬಂದಿದ್ದೀವಿ ಅಷ್ಟೇ.
ಓಕೆ ನೈಸ್. ಯಾವುದು? ಓ ಹಂಗಾರೆ ನಾಳೆ ಇದೇನಾ ಮಟನ್ನು? ಯಾವುದು? ಏನು ಎಷ್ಟು ಉದ್ದ ಅದೇ ಕಿವಿ ಅದ್ರದ್ದು? ಜನ್ಮಪಾರಿ ಅದು. ಹಾಂ, ಜನುಮಪಾರಿ ಕಿವಿ ಬ್ರೀಡ್ ಅದು. ಇದಾ? ಕಿವಿ ಉದ್ದ ಇರೋದು. ಹಾಂ, ಆಮೇಲೆ ಮಾಮೂಲಿ ಅವೆಲ್ಲ ಇವೆಲ್ಲ ನಾರ್ಮಲ್ಲು ಎಲ್ಲ ಥರನೂ ಒಂದೊಂದು. ಹಾಂ, ಯಾವುದೋ ಮರಿ ಬೇರೆ ಐತೆ, ಕ್ಯೂಟ್ ಆಗೈತೆ ಅದು. ಅದೇ ಇದು ನಾಟಿ ಮೇಕೆ. ಹಾಂ, ಆಮೇಲೆ ಅದು ಒಂದು ಗಂಡಿದ್ರೆ ಸಾಕಲ್ಲ. ಸಾಕಲ್ಲ ಇನ್ನೇನು. ಅಯ್ಯಯ್ಯಯ್ಯ ಯಾವುದು ಇದು? ನನ್ನ ಮಗ. ಓ ಇದು ಹಿಂಗೈತೆ. ಒಳಗಡೆ ಆರ್ಬಿಟ್ಟಾರು. ಏನಿಲ್ಲ, ನಡಿ ಹೇಳ್ತೀನಿ. ಓಹೋ ಡವ್ವು ಯಾವ್ದು ಚೆನ್ನಾಗೈತೆ? ಎಲ್ಲ ಚೆನ್ನಾಗೈತೆ. ಇರು ಆಯ್ತು ನಿಮಿಷ. ಏನು ಮಸ್ತಾಗೈತಲ್ಲ. ಹಾಂ, ಇದು ಬಂದು ಫೈಟಿಂಗ್ ಕೋಳಿ. ಯಾವುದು? ಹಾಂ, ಗೇಟ್ ಹಾಕು ನೋಡೋದು, ಅದ್ರ ಕಾಲು ನೋಡು. ಹ್ಞೂ ಎಲ್ಲ ಗಾಯ ಆಗೈತೆ. ಅಲ್ಲ ಕಾಲು ನೋಡು ಎಷ್ಟು ಇದೈತೆ. ಇದು ಕ್ರಾಸ್, ಇದು ಫೈಟಿಂಗ್ ಕೋಳಿ ಕ್ರಾಸ್. ಕತ್ ನೋಡೋದ್ರದ್ದು. ಹಾಂ, ಬೆಂಕಿ ಕೋಳಿ ಅಂತಾರೆ ಅಂತ. ಆ ಥರ ಇದರಲ್ಲಿ ಕ್ರಾಸ್ ಇದೆ. ಎಲ್ಲ ನಾಟಿ ಕೋಳಿನೇ ತಾನೆ? ಎಲ್ಲ ಪ್ಯೂರ್ ನಾಟಿ ಇವೆಲ್ಲ. ಹಾಂ, ಇವೆಲ್ಲ ಫೈಟಿಂಗು. ನೋಡೋ ಮಕ ನೋಡು ಎಷ್ಟು ಇದೈತೆ. ಏ ನರಿ ಕ್ರಾಸು. ಏನದು ಕಿವಿ ಮೇಲೆ ಇದೇನು ಕಚ್ಚಲ್ವಾ? ಕಚ್ತವೆ. ಹೌದಾ? ಇನ್ನು ಇಲ್ಲಿಂದ ಮಾತಾಡ್ತೀವಿ. ಐ ಏನ ಕಚ್ತೀಯಾ? ಬೈಲ್ ಏನು ಮಾಡ್ತಾವೆ? ಸಡನ್ನಾಗಿ ಕಚ್ಬಿಡ್ತಾವ ಅವು. ಹೌದಾ? ಎದುರಿಸ್ಬೇಡ ನೀನು. ನಿಜ, ನನಗೆ ಕಚ್ತಾವ ಅವು, ನಿನಗೆ ಕಚ್ಚಲ್ವಾ? ನಿನ್ನ ಮಾಂಸ ಜಾಸ್ತಿ ಐತಿ ಅಂತ ಕಚ್ತದೆ. ಏನು ಮಾಡ್ತೈತದು? ಎರ್ಕೊಂತೈತಾ? ಆಮೇಲೆ ಇದು ಮಾಮೂಲಿ, ಇದು ಮರಿ ಹಾಕೈತಿದ್ದು ಕೋಳಿ, ನಾಟಿ ಕೋಳಿ. ಹಾಂ, ಅದ್ರ ಮರಿಗಳು. ಹಾಂ, ಮುಲ್ಲ ಹೋಯ್ತೆ ಮಗ ಒಳಗಡೆ. ಲೋ ಇವಾಗ ಹೋಗೋದು ಮುಟ್ಟ ಶಿಷ್ಯ. ಮುಕ್ಕ ಹಾಕ್ಬಿಡ್ತವೆ. ಅದ್ರ ಗೈಸ್ ಇದೆಲ್ಲ ನನ್ನ ಡ್ರೀಮ್, ಈ ಥರ ಒಂದು ಫಾರ್ಮ್ ಮಾಡಬೇಕು ಅಂತ. ಕ್ರೇಜಿ ಅಲ್ಲ? ಇಲ್ಲೇ ಹಿಂಗೈತೆ ಅಂದರೆ ನೀನು ಡಿ ಬಾಸ್ ಹತ್ರ ಎಷ್ಟಿರಬೇಡ ಅಲ್ಲ ಗುರು? ಯಾವುದಿದಾ ನಾಟಿ ಹೊಸ? ಹ್ಞೂ ಚೆನ್ನಾಯ್ತಲ್ಲ. ಈ ಕಡೆ ಚುಚ್ಚಿದ್ರೆ ಆ ಕಡೆಯಿಂದ ಬಂದ್ಬಿಡ್ತದೆ. ಗುದಿ ಹೇಳ್ತೀನಿ ಇಲ್ಲಿ ನೋಡಿ ಗೈಸ್, ಕುದುರೆ ಹುಚ್ಚೋಯ್ತೈತೆ. ಗೈಸ್ ಇವಾಗ ಸೀನ್ ಏನಂತ ಹೇಳಿದ್ರೆ ಕುದುರೆ ಹುಚ್ಚೋಯ್ತೈತೆ. ಓ ಹುಚ್ಚೋಯ್ತು, ನಿಲ್ಸೇ ಬಿಡ್ತು ಗುರು ನೀನು ಹೇಳಿದ ತಕ್ಷಣ. ಓ ಇದು ನಿಂಗೈತೆ. ಗಿರ್ರಿದು ಏನು ಗಿರ್ರು? ಗಿರ್ರಸ್ಸು ಅಂದರೆ ಅಗ್ರೆಸಿವ್ ಐತೆ. ಹುಷಾರಾಗಿ ನೋಡ್ತಾನೆ. ಗಿರ್ರು ಜಾತಿ ಇದು ಗುಜರಾತಲ್ಲಿ ಫೇಮಸ್ ಇವು. ಹಾಂ, ಆಯ್ತಾ? ಇದು ಇದೆ ಓಕೆ. ಹಾಂ, ಇದು ನಾಟಿ. ಇದು ಸನ್ ರೇಸು. ಇದು ಅಟ್ರಾಕ್ಟ್ ಆಗಿ ಇದ್ರ ಹಾಲಲ್ಲಿ ಜಾಸ್ತಿ ವಿಟಮಿನ್ಸು ಇದೆಲ್ಲ ಕ್ಯಾಲ್ಶಿಯಮ್ಮು ವಿಟಮಿನ್ಸ್ ಎಲ್ಲ ಇರೋದು ಇದೇ ಹಸು ಹಾಲಲ್ಲಿ. ಬಟ್ ಇದು ಗಂಡು. ಹಾಂ, ಅಲ್ಲೈತೆ ನೋಡು, ಅದೇ ಇನ್ನು ಇದು ಏನು ಹಿಂಗೈತೆ ಗುರು? ಕ್ಯೂಟ್ ಆಗೈತೆ. ಓಡೋಗ್ಬಿಡ್ತೀವಿ. ಇಲ್ಲ ಏಯ್ ಬಿಡು ಬಿಡು ಬಿಡು. ಆಯ್ತು, ಏನು ಮಾಡೋದು ಗುಡ್ ಗುಡ್. ಭಯ ಪಡುತ್ತಿದ್ದು ಇರು, ಮೂಮೆಂಟ್ ಕೊಡ್ಬೇಡ. ನೋಡಿ ಇದು ಈ ವಯಸ್ಸಿಗೆ ಹಂಪು. ಇದೆ ಇದ್ರ ಸ್ಪೆಷಾಲಿಟಿ. ಇದು ಮತ್ತೆ ಈ ಕಿವಿ. ಇರ್ಲಿ ಕುತ್ಕೊಳ್ಳಿ. ಇಷ್ಟೊಂದು ಮರ್ಯಾದೆ ಬೇಡ. ಅದು ಇನ್ನೊಂದು ಬರುತ್ತಲ್ಲ, ಇಷ್ಟೇ ಹೈಟ್ ಬರೋದು. ಅದು ಅದು ಇದು ಯಾವುದು ನೀನು ಇವಾಗ ಹೊಸ ಬ್ರೀಡ್ ಬಿಟ್ಟು ಬತ್ತೂರಲ್ಲೆಲ್ಲ ಜಾಸ್ತಿ ಅದು ಇಷ್ಟೇ ಹೈಟ್ ಇರೋದು. ಇತ್ತು ಹಿಂಗೆ ಆಟ ಆಡ್ಕೊಂಡಿದ್ರೆ ಏನು ಮಸ್ತಾಗಿರ್ತದಲ್ಲ ದಿನ ಬೆಳಗ್ಗೆದ್ದು. ಯಾಕ ಫೇರ್ ಬೇಟ ಯಾರೇ ಹಿಂದಿನ ಇದು ಗುಜರಾತಲ್ಲ. ಯಾವುದು ಗುಜರಾತಲ್ಲಿ? ಇಲ್ಲಿ ಅಹಮದಾಬಾದಾ? ಹಾಂ, ಎಲ್ಲ ಆಯ್ತು. ಗುಡ್ ಬಾಯ್. ಎದೊಳ್ತದು. ಗುಡ್ ಬಾಯ್ ವೀರ್, ಗುಡ್ ಬಾಯ್. ಬೆಳಗ್ಗೆ ಹೊತ್ತು ಬಂದಿದ್ರೆ ಒಳ್ಳೆ ಆಟ ಆಡ್ಬೋದಾಯ್ತು. ಆದರೂ ಈ ಫಾರ್ಮ್ಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲಪ್ಪ. ಬೆಳಿಗ್ಗೆ ಓಡ್ತಾನೆ ಈ ಥರದೊಂದು ವೈಟ್ ಕುದುರೆ ಸಾಕ್ತು.
ವೈಟ್ ಮೇಂಟೆನೆನ್ಸ್ ನೋಡಿಲಿ ಬೆಕ್ಕು ಬರೀ ವೀರ್ ಬೇಟಾ ಬೇಟಾ ವೀರ್ ಮುಂದೆ ನಮ್ಗೆ ಹಿಂದೆ ಹೋಗ್ಬೇಡ ಅಷ್ಟೇ. ಆದ್ರೂ ಕ್ಲೀನಿಂಗ್ ಅಲ್ಲಿ ಹೆಂಗೆ ಗುರು ಇದು? ಹುಡುಗರು ಅವರೆಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ ಬೆಳಗ್ಗೆ. ಕುದುರೆ ಇವಕ್ಕೆಲ್ಲ ಹಾಂ ಎಲ್ಲ ಸ್ನಾನ ಇದು ಎಲ್ಲ ಬರ ಇದ್ಯಾ ಧೈರ್ಯದ ಮೇಲೆ ಬಂದೈತೆ ಇದು. ಇವನಿಲ್ಲ ಹೊರ ಹಾಕೊಂಡಿರ್ತಾನೆ ಅದೇ ಮ್ಯಾಟ್ ಐತಲ್ಲ ಅದು ಒಂದೇನಾ? ಕುದುರೆಲಿ ಮಲ್ಕೊಂತದೆ. ಮಲ್ಕೊಳಲ್ವಾ? ಬರೀ ಕುತ್ಕೊಂತ ಮಲ್ಕೊಳಲ್ಲ ಹಿಂಗೆ ಹಂಗೆ ಮಲ್ಕೊಂತದೆ. ಅಷ್ಟೇನಾ? ನೀಟಾಗಿ ಹಸು ಥರನೇ ಮಲ್ಕೊಳುತ್ತೆ. ಹಾಂ, ಒಂದು 1/4 ಗಂಟೆ 20 ನಿಮಿಷ ಅಷ್ಟೇ. ನಿಂದಲ್ಲಿ ಲಕ್ಷ್ಮಣ್ ಅಂತ ನೈಟ್ ಅಲ್ಲಿ ಅಷ್ಟೇ. ಆಯ್ತು ಬ್ರದರ್, ನಮಸ್ತೆ. ನೈಟ್ 10 ನಿಮಿಷ ಮಲ್ಕೊಳ್ಳೋದು ಅದು? 10-15 ನಿಮಿಷ ಅಷ್ಟೇ. ಯಾಕೆ? ಹಂಗೆ ಇದೆ ಅದನ್ನು ಹಾರ್ಸ್ ಹೆಂಗ್ ಮಲ್ಕೊಂತಲ್ಲ, ಹಾರ್ಸ್ ಯಾವಾಗ ಮಲ್ಕೊಂಡು ನೋಡಿದ್ಯಾ ನೀನು? ಮತ್ತೆ ಇವಾಗ ಮಲ್ಕೊಳ್ಳೋದಿಲ್ಲ ಹೆಂಗೆ? ಕುತ್ಕೋತದ? ಅಲ್ಲ ಸೇಮ್ ಹಸು ಮಲ್ಕೊಳುತ್ತಲ್ಲ ಅದೇ ಥರನೇ ಮಲ್ಕೊಳುತ್ತೆ. ಹಾಂ ಅಂದ್ರೆ ಹಸು ಈ ಥರ ಮಲ್ಕೊಳಲ್ಲ ಆ ಹಿಂಗೆ, ಈ ಥರ. ಥರ ಎಲ್ಲ ಮಾಡಲ್ಲ. ಹಾಂ ಒಂದು 10 ನಿಮಿಷ 15 ನಿಮಿಷ ಮತ್ತೆ ಪಟ್ ಅಂತ ಎದ್ಬಿಡುತ್ತೆ. ಅದು ಡೇ ಒನ್ ಮಲಗಲ್ಲ. ನೈಟಲ್ಲಿ ಯಾರು ಇರಬಾರ್ದು, ಸುಮ್ ಸೈಲೆಂಟ್. ಅವಾಗ ಮನೆ ಕೂತದ? ಅವಾಗ ಒಂದು 10 ನಿಮಿಷ ಮಲ್ಕೊಂತದೆ, ಆಮೇಲೆ ಎದ್ಬಿಡುತ್ತೆ. ಎದ್ಬಿಟ್ಟು ಏನ್ ಮಾಡ್ತದೆ? ನಿಂತೇ ಇರ್ತದ? ಸುಮ್ಮನೆ ನಿಂತೇ ಇರುತ್ತೆ. ಮೇಯ್ತಾ ಇರುತ್ತೆ. ಸುಮ್ಮನೆ ಆ ಕಡೆ ಈ ಕಡೆ ಓಡಾಡುತ್ತೆ, ಏನಾನ ಇದ್ರೆ ತಿಂತಾ ಇರುತ್ತೆ. ಆ ಕಡೆ ಈ ಕಡೆ ಓಡಾಡುತ್ತೆ, ಸುಮ್ಮನೆ ನಿಂತಿರುತ್ತೆ ಹಂಗಾರೆ ನಿದ್ದೆ ಅದಕ್ಕೆ 10 ನಿಮಿಷ ಅಷ್ಟೇ. ಅಷ್ಟೇ. ನಿದ್ದೆ ಸುಮ್ಮನೆ ಕಣ್ಣು ಮುಚ್ಚಿರುತ್ತೆ ಸ್ವಲ್ಪ. ಅದನ್ನ ನೇಚರೇ ಅಷ್ಟು. ಕುತ್ಕೊಳ್ಳಲ್ವಾ ಅದು? ಕುತ್ಕೊಳ್ಳಲ್ವಾ? ಕುತ್ಕೊಳತ್ತೆ. ಈಗ ನಿಮ್ಗೆ ಇವತ್ತು ತೋರಿಸ್ತೀನಿ. ನಾನು ಅದು ನೋಡ್ಬೇಕಾದ್ರೆ ತೋರಿಸ್ತೀನಿ. ಅದೇ ಇವ್ ಕೂತಿರ್ತದ ಕೆಳಗಡೆ? ಹಾ, ನಿನ್ ಕಾಲ್ ಮಾಡಿಸ್ಕೊಂಡು ಹಿಂಗೆ ಕುತ್ಕೊಂತದೆ. ಅವೆಲ್ಲ ಮೀನ್ ಹಿಡಿಯಕ್ಕೆಲ್ಲ ಹೋಗಿದ್ವಿ ಕೆರೆಗೆ, ಹೋಗಿ ಇಳಿದು 7 ವರ್ಷನೇ ಹೋಗಿದ್ಕೆ? ಎಷ್ಟು ವರ್ಷ ಲೈಫ್ ಸ್ಪ್ಯಾನ್ ಇದ್ರದ್ದು? 20. ಇನ್ನ ಈಗ ಪೀಕ್ ಅವ್ನಿಗೆ ಏಜು, ಈಗ ಅವನು ಪೀಕ್ ಏಜು 4 ಇಯರ್ಸ್ ವರ್ಗು ಡಮ್ಮಿ ಕುದುರೆಗಳು. ಹಾಂ 4 ಇಯರ್ಸ್ ಮೇಲೆ ಪೀಕ್ ಓಕೆ ಏಜು. 5 ಇಯರ್ಸ್ ಇಂದ ಸ್ಟಾರ್ಟ್ ಆದ್ರೆ ಅವನು ಈಗ 10 ವರ್ಷ ಗಂಟ, ನಮ್ಮ ತರ ಏಜ್ ಅವನು. ಹಾಂ 10-12 ವರ್ಷವರೆಗೂ ಅವನಿಗೆ ಮೈನು ರೇಸ್ಗಲ್ಲ. 12-13 ವರ್ಷ ಆಗ್ತಾನೆ. ಇವಾಗ ಇವನ್ನೆಲ್ಲೂ ಓಡಿಸೋದೆಲ್ಲ ಯಾರು ಮಾಡಲ್ವಾ? ನಾನೇ ರೈಡಿಂಗ್ ಹೋಗ್ತೀನಿ. ಹೌದಾ? ನೀನ್ ಬಾ ಡೈಲಿ. ಮತ್ತೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಸಿಕ್ತಲ್ಲ, ಅದ್ ಬಿಟ್ಟು ನೆಕ್ಸ್ಟ್ ಒಂದು ಸಿಟಿ ಸಿಗುತ್ತೆ ನೋಡಿ, ಅಲ್ಲಿವರೆಗೂ ಹೋಗಿ ಬರ್ತೀನಿ. ಏನು ಓಡಿಸ್ಕೊಂಡು ರನ್ನಿಂಗ್ ರನ್ನಿಂಗು? ಶಾಬಾಸ್. ನಾಳೆ ಬೆಳಗ್ಗೆ ಇವ್ನ ಓಡಿಸ್. ದಿನ ಓಡಿಸ್ಬೇಕಾದು? ದಿನ ಓಡಿಸಿದ್ರೆ ಅದು ಕುದುರೆಗೆ ಒಂದು ಫಿಟ್ನೆಸ್ ಪ್ಲಸ್ ಒಂದು ಟ್ರ್ಯಾಕ್ ಅಲ್ಲಿ ಇರುತ್ತೆ. ಹಾಂ ಬಿಟ್ಬಿಟ್ರೆ ಇಲ್ಲ ಲೇಜಿ ಆಗೋಯ್ತದೆ. ಲೇಸಿ ಆಗಿ ಹೋಗ್ತಾನೆ. ಹಂಗಾರೆ ಇವಾಗ ನೀವು ದಿನ ಓಡಿಸ್ತೀರಾ? ಓಡಿಸಲ್ಲ, ಲೇಬರ್ ಇಲ್ಲ. ಇವಾಗ ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಓಡಿಸ್ತಿಲ್ಲ. ಮತ್ತೆ ಅದಕ್ಕೆ ನೀನ್ ಬಂದ್ರೆ ಓಡಿಸಿಲ್ಲ ಅಂದ್ರೆ ನಾವು ಆಚೆನೆ ಹೋಗ್ಲಿಲ್ಲ ಅಂದ್ರೂ ಲಂಜಿಂಗ್ ಆದ್ರೂ ಮಾಡಿಸ್ಬೇಕು. ಸ್ವಲ್ಪ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೂ ಓಕೆ ಓಡ್ಬೇಕು, ವಾಕ್ ಮಾಡ್ಬೇಕು ಅಥವಾ. ಹಂಗಾಗಿ ನಾವೇನ್ ಮಾಡ್ತೀವಿ, ಡೇ ಪೂರ್ತಿ ಇಲ್ಲೇ ಬಿಟ್ಬಿಡ್ತೀವಿ. ಇದರಲ್ಲಿ ಅವನಿದು ತುಂಬಾ ಓಡಾಡ್ತಾನೆ ಇರ್ತಾನೆ. ಇದೆಷ್ಟು? ಇದು 4 ಲಕ್ಷ. ಈಗ ಇರೋ ರೇಟು ನಿಮ್ಗೆ ಆಲ್ಮೋಸ್ಟ್ ಒಂದು 10 ಲಕ್ಷಕ್ಕೂ ತಗೋಬಹುದು. ಬ್ಲಿಡ್ ಲೈನ್ 10 ಲಕ್ಷ ರೂಪಾಯಿ ಕುದುರೆ? ರೇಸಿಂಗ್ ಚಾಂಪಿಯನ್ ಬ್ಲಿಡ್ ಲೈನ್ ಅವನು. ಮರಿನಲ್ಲಿ 4 ಲಕ್ಷ 4-5 ಲಕ್ಷ ತಗೊಂಡ್ಬಂದಿರೋದು ಫ್ರೆಂಡ್ ಹತ್ರ ಅಣ್ಣ. 4 ಲಕ್ಷಕ್ಕೆ ಬೇರೆ ಇನ್ನ ರೇಟ್ ಇರ್ತಿತ್ತು ಅವಾಗ್ಲೇ. 4 ಲಕ್ಷ ಇದಕ್ಕೆ? ಅಲ್ಲಪ್ಪ, ಅದು 4 ಲಕ್ಷ ಯಾರು ಗೊತ್ತಿರೋರ ಹತ್ರ ತಗೊಂಡಿರೋದಕ್ಕೆ ಗುಜರಾತ್ ಅಲ್ಲಿ ಒಂದು ಗುಡ್ ವಿಲ್ ಅಲ್ಲಿ. ಆಯ್ತಾ, ಮಾಮೂಲಿಯಾಗಿ ನೀನ್ ತಗೊಂತೀನಿ ಅಂದ್ರೆ ಅವನ ಹತ್ರನೇ ಅವ್ನು ಬೇರೆಯವ್ರಿಗೆಲ್ಲ 6 ಲಕ್ಷ 8 ಲಕ್ಷ ಹಂಗ್ ಮಾರ್ತಾನೆ. ಇದು ಇವಾಗ ನೀನ್ ಕೊಡ್ತೀನಿ ಅಂದ್ರೂ ಇವನ್ ಬ್ಲಡ್ ಲೈನ್ 10 lakhs rupees ವರ್ತು ಇವನು. ಸರಿ ಬಿಡು. ಗೈಸ್ ಸೀನ್ ಏನಂತ ಹೇಳಿದ್ರೆ, ಎಲ್ಲಾರನ್ನೂ ಬಿಟ್ಟು ನಾವು ಇವಾಗ ಆಚೆ ಬಂದಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ನೋಡಿ, ಯಾವುದೋ ನೆಟ್ವರ್ಕ್ ಹುಡ್ಕೊಬಂದು ಕಾರ್ ಮೇಲೆ ಮೊಬೈಲ್ ಇಟ್ಲೋ ಹೋಗಲ್ಲಿ ನೋಡಿ. ಎಲ್ಲರೂ ಫಾರ್ಮಲ್ ಅವರೇ, ನಾವಿಬ್ಬರು ಇಲ್ಲಿ ಬಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಪರಿಸ್ಥಿತಿ ನೋಡಿ. ಅದು ಅಲ್ಲಿಂದ ಎಷ್ಟೋ 11 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಬಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ, ಅಲ್ಲಿ ಫೋನ್ ಇಟ್ಟು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ 27% ಆಗೈತೆ ಅಷ್ಟೇ. ಅಣ್ಣ ಬಂದರು, ಸಾಗರ ಅಣ್ಣ ಬಂದರು, ರಜಾ ಹಾಕೊಂಡು. ಇಲ್ಲ ಅದು ಎಲ್ಲರೂ ಚಿಪ್ಸ್ ನನ್ನ ಹೆಸರು ಬಂದು ಸರಿಯಾಗಿ ಶಾಪ್ ಹಾಕ್ಬಿಡಿ. ನೀನ್ ಹೇಳಿದ್ದು.
ಯಾರು ಗುರು ಅವನು ಕಮೆಂಟ್ ಹಾಕಿರೋದು ದೊಡ್ಡಪ್ಪನ ಕಡೆಯಿಂದ ಕೇಕ್ ಕಟ್ಟಿಂಗ್ ದೊಡ್ಡಪ್ಪ ಲೊಕೇಶನ್ ಪಾರ್ಟ್ನರ್ ಅಲ್ಲ ಲೊಕೇಶನ್ ಪಾರ್ಟ್ನರ್ ಮತ್ತೆ ಕೇಕ್ ಡಿಸೈನರ್ ಏನ್ ಮಾಡ್ಸೋ ನೋಡೋಣ ಈಗ ನಿನ್ನಷ್ಟು ಅಜೀಬ್ ಕಾಲ ಮಾಡ್ತಾನ ನಾವು ಮರ್ಯಾದೆ ಕೊಟ್ಟು ಮಾಡ್ತೀವಿ ಈಗ ಸರ್ಪ್ರೈಸ್ ಏನ್ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಅಜಿ ಬಿಜಿ ಕಟ್ಟ ಗದೇದು ಒಂದ್ ನಿಮಿಷ ಗೆಸ್ ಮಾಡ್ಲಿಕ್ಕೆ ಗದೇದೆಲ್ಲ ಈಗ ಏನ್ ಗೆಸ್ ಮಾಡಕ್ಕೆ ಆಗಲ್ಲ ಫೋಟೋ ಐತೆ ಫೋಟೋದ ನಾನು ಇರೋ ಇದು ಒಂದು ಫೋಟೋ ಸೂಪರ್ ಆಗಿತ್ತು ನೀನಂತೂ ಸೂಪರ್ ಆಗಿತ್ಯಾ ಇದು ಗದೆ ಅಲ್ಲ ಈಗ ಒಂದ್ ನಿಮಿಷ ಯಾವ್ದು ಎ ಪಿಕ್ಚರ್ ಇಲ್ಲ ಆಯ್ತು KGF ಒಂದ್ ನಿಮಿಷ ಇರೋ KGF ಭಯ್ಯ ಬ್ಲೇಸರ್ ಬನ್ನಿ ಬೈ ಇಲ್ಲಿ ನಾನು ನೀನು ಒಂದು ಟ್ರಿಪ್ ಹೋಗಿದ್ವಿ ನಾವಿಬ್ರಲ್ಲ ಇನ್ನ ಬೇರೆಯವರು ಇದ್ರು ಕ್ಲಾರಿಟಿ ಆಗಿ ಹೇಳ್ಬೇಡ ಆ ಟ್ರಿಪ್ ಇಂದ ಒಂದು ಫೋಟೋ ಅದೇ ಚಡ್ಡಿನೇ ಹಾಕಿಲ್ಲ ಅದೇ ಹೀರೋ ಆ ಫೋಟೋ ಸುತ್ತಮುತ್ತ ಬಡಭೂಮಿ ಆ ಬಡಭೂಮಿಲಿ ಗಿಡ ಹಾಕಿದ್ದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ